ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಐತಿಹಾಸಿಕವಾಗಿ ವಿಜೃಂಭಣೆಯಿಂದ ಇದನ್ನ ಮಾಡಲಾಗ್ತಿದೆ. ಈ ಕಾರ್ಯಕ್ರಮಕ್ಕೆ ಅವರೆಲ್ಲರನ್ನ ಸ್ವಾಗತಿಸ್ತಾ ಈಗ ಪರಮ ಪೂಜ್ಯರು ಒಂದು ಹಾಡಿನ ಇಚ್ಛೆಯನ್ನ ತಿಳಿಸಿದ್ದಾರೆ. ನಮ್ಮ ಶಿಕ್ಷಕರು ಪರಮ ಪೂಜ್ಯರು ನೀಡಿದಂತಹ ಇಚ್ಛೆಯಿಂದ ಗೀತೆಯನ್ನ ಹಾಡಿದ್ದಾರೆ. ಸರ್ ನಮಸ್ಕಾರ. ತಿಗ್ಲಪ್ಪ ದಯವಿಟ್ಟು ಗುರುಗಳು ಸರಸ್ವತಕ್ಕ ಅವರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಶ್ರೀತಾ ಸುಬ್ರಹ್ಮಣ್ಯಂ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಕಲ್ಪನೆ ಪ್ರಕಾಶಣ್ಣ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಆಲಂಗೂರು ಶಿವಣ್ಣ ಸರ್ ಅವರು, ಶ್ರೀತಾ ವಾಸುದೇವ್ ಸರ್ ಅವರು, ಯುವಕರು ಇದಿಷ್ಟು ಸಮಯ ಬಹಳ ಸಂಭ್ರಮದಿಂದ ಕನಕದಾಸನ ಮೂರ್ತಿಗಳನ್ನು ಹೊತ್ತಂತ ಪಲ್ಲಕ್ಕಿನ ಜೊತೆ ತಾವು ಬಂದಿದ್ದೀರಾ. ನಿಮ್ಮ ಸಂಭ್ರಮ ಹೀಗೆ ಇರಲಿ ವಿನಂತಿಯನ್ನು ಮಾಡಲಾಗ್ತಿದೆ. ದಯವಿಟ್ಟು ಭವನದ ಹೊರಗಡೆ ಇರ್ತಕ್ಕಂಥವರು ದಯಮಾಡಿ ತಾವು ಒಳಗೆ ಬರಬೇಕು. ನಮ್ಮ ಪೊಲೀಸ್ ಇಲಾಖೆಯವರು ಸ್ವಲ್ಪ ಸಹಕಾರ ಕೊಡಬೇಕು. ಹೊರಗಡೆ ಈ ಒಂದು ಹಬ್ಬವನ್ನ, ಈ ಐತಿಹಾಸಿಕ ಕಾರ್ಯಕ್ರಮವನ್ನ ನಾವೆಲ್ಲರೂ ಯಶಸ್ವಿಗೊಳಿಸೋಣ ಅಂತ ಆಶಿಸ್ತಾ ಗಣ್ಯಮಾನ್ಯರು ಈಗಾಗಲೇ ವೇದಿಕೆಯನ್ನ ಅಲಂಕರಿಸಿ ಲಲಿತಮ್ಮ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಲಾಗ್ತಿದೆ. ಲಲಿತಾ ಮೇಡಮ್ ಅವರು ಕದಾಸರ ಮೂರ್ತಿ ಅನಾವರಣ ಮತ್ತು ವಿನಾಯಕ ಮೂರ್ತಿ ಅನಾವರಣವನ್ನು ಗೊಳಿಸಿ ಈ ವೇದಿಕೆಗೆ ಬಂದು
ಬಹಳ ಪ್ರೀತಿಯಿಂದ ತಮ್ಮೆಲ್ಲರನ್ನ ಹರಸಿ ತಮ್ಮೊಟ್ಟಿಗೆ ಮಾತುಗಳನ್ನ ಹಂಚ್ಕೊಳ್ಳೋರಿದ್ದಾರೆ. ಹಾಗಾಗಿ ತಾವೆಲ್ಲರೂ ಸಾವಧಾನದಿಂದ ಬರಬೇಕು. ನಮ್ಮ ಇಟ್ಕೊಂಡು ಬರ್ತಿದ್ದಾರೆ ಪಲ್ಲಕ್ಕಿ ಹೇಳಿ ಇವನ್ನ ತಂದಿದ್ದು ನೋಡ್ಬೋದು. ಎಲ್ಲರೂ ತುಂಬಾ ಚೆನ್ನಾಗಿ ಪಲ್ಲಕ್ಕಿಗಳನ್ನ ಎಳೆದು ತಂದಂತ ನಮ್ಮ ಎರಡು ಬಂದಿದೆ. ಒಂದ್ಸರಿ ಜೋರ ಚಪ್ಪಾಳೆ ಇದು ಎರಡು ಜೋಡಿ ಟಗರುಗಳು ಬಂದಿದೆ. ಬಹಳ ಸಂತೋಷ ಆಗ್ತಿದೆ. ಯಾವ ಸಮುದಾಯದಲ್ಲೂ ಈ ತರ ಇರೋದಿಲ್ಲ. ನಾಡಿನ ದೊರೆ ಸಿದ್ದರಾಮಯ್ಯನವರು ನಾವು ಟಗರು ಅಂತ ಕರಿತೀವಿ. ಇವತ್ತು ಎರಡು ಟಗರುಗಳು ಇಡೀ ಮುಳುಭಾಗದ ಹಾದಿ ಬೀದಿಗಳಲ್ಲಿ ಹೋದಂತ ಪಲ್ಲಕ್ಕಿಗಳನ್ನ ಕರೆತಂದಿರ್ತಕ್ಕಂತಹ ಎಲ್ಲರನ್ನ ಉದ್ದೇಶಿಸಿ ಮಾತನಾದ ಸಂಕೇತ. ಎರಡು ಟಗರುಗಳು ಬಂದು ನಮ್ಮೆಲ್ಲರನ್ನ ನೋಡಿ ಆಶೀರ್ವದಿಸಿ ಈಗ ವೇದಿಕೆಯ ಭಾಗಕ್ಕೆ ಹೊರಟಿದ್ದಾರೆ. ಆಯೋಜಿಸಿರುವಂತಹ ಈ ಒಂದು ಶ್ರೀ ದಾಸ